ಇಂಡಿಯನ್ ಡೈರಿ ಅಸೋಸಿಯೇಷನ್ ಪರವಾಗಿ 3 ದಿನಗಳ ಸದರನ್ ಡೈರಿ ಸಮಿಟ್ ಅಂತ ಇದು ಮೊದಲನೇ ರೀಜನಲ್ ಡೈರಿ ಕಾನ್ಫರೆನ್ಸ್ ಆಗಿರುತ್ತೆ. ಇದನ್ನು ಮಾಡ್ತಾ ಇರೋ ಕಾರಣ ಏನಂದರೆ ಸದರನ್ ಇಂಡಿಯಾದಲ್ಲಿರುವ ಎಲ್ಲ ಡೈರಿ ಸ್ಟೇಕ್ ಹೋಲ್ಡರ್ಸ್ನ ಇಲ್ಲಿಗೆ ಕರೆದುಕೊಂಡು ಬಂದು ಈ ಡೈರಿ ಡೆವಲಪ್ಮೆಂಟ್ನಲ್ಲಿ ಆಗಿರೋ ಹೊಸ ಏನೇನು ತಂತ್ರಜ್ಞಾನಗಳು ಅದೆಲ್ಲ ಇದೆಯೋ ಅದರ ಬಗ್ಗೆ ಈ ಕಾನ್ಫರೆನ್ಸ್ನ 3 ದಿನಗಳ ಮಟ್ಟಿಗೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮೊದಲನೇ ದಿನ ಮತ್ತು 2ನೇ ದಿನ ಅಂದರೆ 9 ಮತ್ತು 10ನೇ ತಾರೀಕಿನಿಂದ ಟೆಕ್ನಿಕಲ್ ಸೆಷನ್ ಮತ್ತು ಸೈಂಟಿಫಿಕ್ ಸೆಷನ್ ಇರುತ್ತೆ. ಮತ್ತು 3ನೇ ದಿನ 11ನೇ ತಾರೀಕಿನಿಂದ ಈ ಮಹಿಳೆಯರು ಈ ಡೈರಿ ಉದ್ಯಮದಲ್ಲಿ ಬಹಳಷ್ಟು ತೊಡಗಿ ಈ ರೀತಿಯ ಅಡುಗೆ ಮಾಡ್ತಾರೆ. ಆ ಸಮ್ಮಾನವನ್ನು ಡೆಲಿಗೇಟ್ಸ್ಗಳು ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು 3 ದಿನಗಳ ಇದು ಮೊಟ್ಟ ಮೊದಲನೇ ರೀಜನಲ್ ಡೈರಿ ಕಾನ್ಫರೆನ್ಸ್. 2ನೇ ಕಾನ್ಫರೆನ್ಸು ಕೇರಳ. ಇವತ್ತು ಈ ದಿನ ಮತ್ತು ಪ್ರೆಸಿಡೆಂಟ್ ಆದವರು ಅವರು ಏಬಲ್ ಅನ್ನೋ ಇನ್ನೊಂದು ಬಯೋಟೆಕ್ನಾಲಜಿ ಸಂಸ್ಥೆ ಇದೆ, ಆ ಸಂಸ್ಥೆಯ ಪ್ರೆಸಿಡೆಂಟ್ ಸಹ ಆಗಿದ್ದಾರೆ. ಅವರು ಸಹ ಬಂದರು. BVK ರೆಡ್ಡಿ ಅಂತ ದೊಡ್ಡದಾದ CEO ಆಗಿದ್ದಾರೆ. ಅವರು ಸಹ ಇದರಲ್ಲಿ ಭಾಗವಹಿಸಿ, ಜೊತೆಗೆ ನಮ್ಮ ಇಂಡಿಯನ್ ಡೈರಿ ಅಸೋಸಿಯೇಷನ್ ದಿಲ್ಲಿಯಿಂದ ಅಧ್ಯಕ್ಷರಾಗಿರುವ ಡಾಕ್ಟರ್ RS ಸೋಲಿ ಅವರು ಸಹ ಇವತ್ತು ಭಾಗವಹಿಸಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಸತೀಶ್ ಕುಲಕರ್ಣಿ ಅಂತ. ನಾನು ಚೇರ್ಮನ್ ಆಫ್ ಇಂಡಿಯನ್ ಡೈರಿ ಅಸೋಸಿಯೇಷನ್ ಸೌತ್. ನಮಸ್ಕಾರ, ನಾನು ಡಾಕ್ಟರ್ ಪ್ರಸಾದ್ ಅಂತ. ನಾನು ನಿವೃತ್ತಿ ವೈಸ್ ಚಾನ್ಸಲರ್ ಆಗಿ ಮಹಾರಾಷ್ಟ್ರ ಅನಿಮಲ್ ಆ್ಯಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ ನಾಗ್ಪುರಿಂದ ಬಂದಿದ್ದೀನಿ. ಇಲ್ಲಿ ನಾನು ಈ ಟೆಕ್ನಿಕಲ್ ಸೆಷನ್ನ ಚೇರ್ಮನ್ ಆಗಿದ್ದೀನಿ ಈ ಸದರ್ನ್ ಡೈರಿ ಸಮಿಟ್ಗೆ. ನಮ್ಮ ಈ ದಕ್ಷಿಣ ವಲಯದ ಡೈರಿ ಸಮ್ಮೇಳನ ಏನಿದೆ, ಇದು ಡಾಕ್ಟರ್ ಕುಲಕರ್ಣಿ ನಮಗೆ ಹೇಳಿರ್ಬೋದು, ಅದು 3 ದಿವಸದ ಕಾರ್ಯಕ್ರಮ ಇದೆ. ಇದರಲ್ಲಿ ನಾಳೆ ನಾವು ಏನು ಮಾಡ್ತಾಯಿದ್ದೀವಿ, ಒಂದು ಟೆಕ್ನಿಕಲ್ ಇದು ಪ್ರೆಸೆಂಟೇಷನ್ ಮಾಡ್ತಾಯಿದ್ದೀವಿ. ಏನಪ್ಪ ಇದರದ್ದು ಇಂಪಾರ್ಟೆನ್ಸ್ ಅಂದರೆ, ಇಲ್ಲಿ ನಾವು ಬರೀ ವಿಜ್ಞಾನಿಗಳು ಮಾತ್ರ ಕರೆದಿಲ್ಲ, ವಿಜ್ಞಾನಿಗಳು ಮತ್ತು ಇಂಡಸ್ಟ್ರಿನವರು, NGOನವರು ಎಲ್ಲರನ್ನೂ ಒಟ್ಟಿಗೆ ತಂದು ಅವರು ಮಾಡುತ್ತಿರುವ ಸಂಶೋಧನೆಯನ್ನು ಯಾವ ಥರ ನಾವು ಒಟ್ಟಿಗೆ ಎಲ್ಲರೂ ಸೇರಿ ಮಾಡಿ ರೈತರಿಗೆ ಅನುಕೂಲ ಮಾಡೋದು ನಾವು ಇದೊಂದು ಇದಿಟ್ಕೊಂಡಿದ್ದೀವಿ. ಇನ್ನೊಂದು ಏನು ಅಂತಂದರೆ, ಈ ಒಂದು ಹೆಸರು ಬರಲಿ ಸರ್, ಹೆಸರು ಒಂದೇ ಸ್ಥಾನದಲ್ಲಿ ಇದ್ದೀವಲ್ಲ, ನಮ್ಗೆ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಸರ್ ಒಂದೇ ಸ್ಥಾನದಲ್ಲಿ ನಮಗೆ ಹಸುವಿನ ಹಾಲಿನ ಉತ್ಪಾದನೆ ಭಾಳ ಕಮ್ಮಿ ಇದೆಯಲ್ಲ ಸರ್. ನಮ್ಮಲ್ಲಿ ಇದು ಹಸುವಿನ ಜನಸಂಖ್ಯೆ ಏನಿದೆ ಜಾಸ್ತಿ ಇದೆ, ಹಾಲಿನ ಉತ್ಪಾದನೆ ಜಾಸ್ತಿ ಇದೆ. ಈವನ್ ನಮ್ಮ ಪರ್ ಕ್ಯಾಪಿಟಲ್ ಏನು ಹೇಳ್ತೀವಿ, ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಎಷ್ಟು ಹಾಲು ICMR ಒಂದು ನಿಗದಿ ಮಾಡಿದೆ. ಅದು ಒಂದು 325 ತಗೊಳ್ಳಿ, ನಾನು ಬೇರೆ ತಗೊಳ್ಳಿ. ಎಲ್ಲರಿಗೂ ಜಾಸ್ತಿ ಇದೆ, ಬಟ್ ಎಲ್ಲ ಮಾತ್ರ ಸಿಗ್ತಾ ಇದೆಯಾ ಇಲ್ಲ. ಎಷ್ಟೋ ಜನಕ್ಕೆ 250 ಸಿಗುತ್ತೆ, ಅಷ್ಟೊಂದು ಹಾಗಾಗಿ ಸೊ ಆ ಥರ ರೈತ ಬಾಂಧವರಿಗೆ ಅನುಕೂಲ ಮಾಡ್ತಾರೆ. ಯಾವುದೇ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಿದ್ರೆ ಚರ್ಚೆ ಮಾಡ್ತಾರೆ. ಹಾಲಿನ ಉತ್ಪಾದನೆಯಲ್ಲಿ 70% ಹಸುವಿನ ಆಹಾರದ ಮೇಲೆ ನಾವು ಖರ್ಚು ಮಾಡ್ತೀವಿ. ಇವಾಗ ಏನು ಅಂತಂದರೆ, ಹಸುವಿನ ಆಹಾರ ಮಣ್ಣುಗಳಿರ್ಬೋದು, ಹಸುಗಳಿರ್ಬೋದು, ಅಥವಾ ಫೀಡ್ ಇರ್ಬೋದು. ನಾವು ನೋಡಿದ್ರೆ ನಮಗೆ ಜೋಳದ ಬೆಳೆ ಜಾಸ್ತಿ ಆಗಿದೆ, ಹಿಂಡಿ ಬೆಳೆ ಜಾಸ್ತಿ ಆಗಿದೆ. ಏನಪ್ಪ ರೈತನಿಗೆ ಸ್ವಲ್ಪ ಖನಿಜ ಮಿಶ್ರಣ ಹಾಕಪ್ಪ ಅಂತಂದರೆ ಅವನು ಅಯ್ಯೋ ಇಲ್ಲ ಸರ್ ತುಂಬ ಲೇಟ್ ಆಗಿದೆ. ಇದನ್ನೆಲ್ಲ ನೋಡೋಕ್ಕೋದ್ರೆ ಅವನು